ಡೆಲ್ಲಿಯ ಮುಖ್ಯಮಂತ್ರಿಯಾಗಿರುವ ಅರವಿಂದ್ ಕೇಜ್ರಿವಾಲ್ರವರನ್ನು ಬಂಧಿಸಿದ್ದಾಗಿಂದಲೂ ಬಹಳಷ್ಟು ಜನ ಕೇಳುತ್ತಿರುವುದು ಒಂದೇ ಪ್ರಶ್ನೆ: ಭಾರತದಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನು ಕೇಂದ್ರ ಸರ್ಕಾರದ ಸಂಸ್ಥೆಯು ಬಂಧಿಸಲು ಸಾಧ್ಯವೇ? ತಾವೆಲ್ಲರೂ ಕೇಳಿರುವ ಆ ಪ್ರಶ್ನೆಯ ಉತ್ತರ ಹೌದು. ಒಬ್ಬ ಮುಖ್ಯಮಂತ್ರಿಯನ್ನು ಕೇಂದ್ರ ಸರ್ಕಾರದ ಸಂಸ್ಥೆಯು ಬಂಧಿಸಲು ಸಾಧ್ಯ. ಯಾಕೆಂದರೆ ನಮ್ಮ ಭಾರತ ಸಂವಿಧಾನದ ಆರ್ಟಿಕಲ್ 361ನ ಪರಿರಕ್ಷೆಯು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಹಾಗೂ ಪ್ರತಿ ರಾಜ್ಯದ ರಾಜ್ಯಪಾಲರಿಗೆ ಮಾತ್ರ ಸೀಮಿತವಾಗಿದೆ. ಮತ್ತೊಂದು ಪ್ರಶ್ನೆ ನಮ್ಮ ಸ್ನೇಹಿತರು ಏನು ಕೇಳುತ್ತಿದ್ದಾರೆ ಎಂದರೆ, ಒಬ್ಬ CM ಜೈಲಿನಿಂದ ಸರ್ಕಾರವನ್ನು ನಡೆಸಬಹುದೇ? ಇದಕ್ಕೂ ಉತ್ತರ ಹೌದು. ಆದರೆ ಇದು ಥಿಯರಿಟಿಕಲಿ ಪಾಸಿಬಲ್ಲು, ಆದರೆ ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂತ ಅನಿಸುತ್ತದೆ. ಥಿಯರಿಟಿಕಲಿ ಅಂದರೆ ಸಂವಿಧಾನದ ಪ್ರಕಾರ ನಡೆಸಬಹುದು, ಆದರೆ ಪ್ರಾಕ್ಟಿಕಲ್ ಆಗಿ ಯಾವುದೇ ಡಿಸಿಷನ್ಸು ಕ್ಯಾಬಿನೆಟ್ ಮೀಟಿಂಗು ಜೈಲಿನಲ್ಲಿ ನಡೆಸೋಕ್ಕೆ ಆಗಲ್ಲ. ಯಾಕಂದರೆ ಮಹತ್ವದ ತೀರ್ಮಾನವು ಮುಖ್ಯಮಂತ್ರಿ ತೆಗೆದುಕೊಳ್ಳಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಗೌರವಾನ್ವಿತ ರಾಜ್ಯಪಾಲರು ರಾಷ್ಟ್ರಪತಿಯ ಆಳ್ವಿಕೆಗೆ ಶಿಫಾರಸು ಮಾಡಬಹುದು. ಹಾಗೆ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಆಳ್ವಿಕೆಯನ್ನು ಏರಬಹುದು. ಧನ್ಯವಾದಗಳು.